ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರಿಗೆ ಸುಸ್ವಾಗತ. ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಸೊ ಇವತ್ತಿನ ವಿಡಿಯೋ ಬಹಳ ವಿಶೇಷವಾಗೈತೆ ರೀ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಈ ವಿಡಿಯೋ ನೋಡ್ರಿ, ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ನರ್ಸಿಂಗ್ ಸ್ಟಾಫ್ಸ್ ಆಗಿರ್ಬೋದು, ಎಲ್ಲರಿಗೂ ಎಕ್ಸಾಮ್ ಪರ್ಪಸ್ನೂ ಆಗಿರ್ಬೋದು, ಇಲ್ಲ ಪ್ರಾಕ್ಟೀಸ್ ಪರ್ಪಸ್ ಆಗಿರ್ಬೋದು, ಬಹಳ ಇಂಪಾರ್ಟೆಂಟ್ ರೀ ಇದು. ಯಾವುದಪ್ಪ ಅಂದ್ರೆ ಅಪ್ಗಾರ್ ಸ್ಕೋರಿಂಗ್. ಸೊ ಅಪ್ಗಾರಿಂಗ್ ಸ್ಕೋರಿಂಗ್ ಅಂದರೆ ಏನು, ಇದನ್ನು ಹೆಂಗೆ ಸ್ಕೋರ್ ಮಾಡ್ತಾರೆ, ಇದರಲ್ಲಿ ಏನು ನಮ್ಗೆ ಗೊತ್ತಾಗ್ತೈತಿ, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ಸೊ ನೋಡ್ರಿ, ಮೊದಲಿಗೆ ನಾನು ನಿಮ್ಗೆ ತಿಳಿಸ್ಬೇಕಂದ್ರೆ ಅಪ್ಗಾರ್ ಅಂದ್ರೆ ಏನು. ಸೊ ಅಪ್ಗಾರ್ ಸ್ಕೋರಿಂಗ್ ಅಂದ್ರೆ ನೋಡ್ರಿ, ಆಬ್ಜೆಕ್ಟಿವ್ ಮೆಥಡ್ ಟು ಇವ್ಯಾಲ್ಯೂಯೇಟ್ ನ್ಯೂ ಬಾರ್ನ್ ಕಂಡೀಷನಿಂಗ್. ಅಂದ್ರೆ ಇದು ಒಂದು ಮೆಥಡ್ ರೀ. ಅದರಲ್ಲಿ ಡಾಕ್ಟರ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ ರೀ. ಈಗನೇ ಒಂದು ಪಾಪು ಕೂಸು ಹುಟ್ಟೈತಂದ್ರೆ ಅದ್ರದ್ದು ಕಂಡೀಷನ್ ಏನಿದೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಈ ಮೆಥಡ್ಲೆ. ಮತ್ತು ಇದು ಅಪ್ಗಾರ್ ಸ್ಕೋರಿಂಗ್ ಏನಿದೆ ನೋಡ್ರಿ, ಫಸ್ಟ್ ಟೈಮ್ ಡಿಸ್ಕ್ರೈಬ್ ಯಾರು ಮಾಡಿದ್ರಂದ್ರೆ ವರ್ಜಿನಿಯಾ ಅಪ್ಗಾರ್ 1952ದಾಗ ಫಸ್ಟ್ ಟೈಮ್ ಇದನ್ನ ಏನು ಅಪ್ಗಾರ್ ಸ್ಕೋರಿಂಗ್ ಏನಿತ್ತು ನೋಡ್ರಿ ಇದನ್ನ ಹೇಳ್ಕೊಟ್ಟಿದ್ರು. ಬರ್ರಿ ತಿಳಿಸ್ಕೊಡ್ತೀನಿ ಅಪ್ಗಾರ್ ಸ್ಕೋರಿಂಗು ಹೆಂಗೆ ಸ್ಕೋರ್ ಮಾಡ್ತಾರ, ಏನೇನು ಪಾಯಿಂಟ್ಸ್ ಅದರ ಕವರ್ ಆಗ್ತಾವು ತಿಳಿಸ್ಕೊಡ್ತೀನಿ. ಸೊ ಅಪ್ಗಾರ್ APGAR ಅಪ್ಗಾರ್ ಒಂದೊಂದು ಅಲ್ಫಾಬೆಟ್ಟಿಗೆ ಒಂದೊಂದು ಅರ್ಥ ಐತ್ರಿ. ಸೊ ಈಗ ಒಂದೇದು ಮಾತಾಡ್ಬೇನ್ರಿ. ಎ ಅಂದ್ರೆ ಅಪಿಯರೆನ್ಸ್, ಕಲರ್ ನೋಡ್ಲಾಗ್ತೈತ್ರಿ ಪಾಪುದು. ಈಗ ಪಾಪು ಹುಟ್ಟೈತಲ್ಲ, ನಾರ್ಮಲಿ ಪಾಪು ಹುಟ್ಟಿದ ತಕ್ಷಣ ಹೆಂಗಿರ್ತಾವ ಅಂದ್ರೆ ಗುಲಾಬಿ ಕಲರ್ನು ಇರ್ತಾವೆ. ಗುಲಾಬಿ ಕಲರ್ ಇತ್ತಂದ್ರೆ ಅದಕ್ಕೆ 2 ಸ್ಕೋರ್ ಕೊಡ್ತಾರ್ರಿ. ಅದು ಏನರ ಬ್ಲೂ ನೀಲಿ ಕಲರಿಂದ ಇತ್ತಂದ್ರೆ ಅದಕ್ಕೆ 0 ಸ್ಕೋರ್ ಕೊಡ್ತಾರೆ. ಅದ್ರದ್ದು ಬಾಡಿ ಪಿಂಕ್ ಇದೆ, ಕೈ ಕಾಲು ಎಕ್ಸ್ಟ್ರಿಮಿಟೀಸ್ ಏನದ ಅವು ಬ್ಲೂ ಅದಾವ ಅಂದ್ರೆ 1 ಸ್ಕೋರ್ ಕೊಡ್ತಾರೆ. ನೆಕ್ಸ್ಟ್ ಪಿ ಸ್ಟ್ಯಾಂಡ್ ಫಾರ್ ಪಲ್ಸ್ ರೇಟ್, ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ. ಪಾಪು ಹಾರ್ಟ್ ರೇಟ್ ಇಲ್ಲ ಅಂದ್ರೆ 0 ಸ್ಕೋರ್ ಕೊಡ್ತಾರೆ. ಹಾರ್ಟ್ ರೇಟ್ ಲೆಸ್ ದೆನ್ 100ಕ್ಕಿಂತ ತಳಗೈತೆ ಅಂದ್ರೆ 1 ಸ್ಕೋರ್ ಕೊಡ್ತಾರೆ. ನಾರ್ಮಲ್ ಪಾಪುದು 120 ಮೇಲೆ ಇರ್ತೈತೆ ರೀ, 120ಲಿಂದ 60 ಮಟ. ಸೊ 100 ಮೇಲೆ ಇತ್ತಂದ್ರೆ 2 ಸ್ಕೋರ್ ಕೊಡ್ತಾರೆ ರೀ. ಮೂರನೇದು ಜಿ ಸ್ಟ್ಯಾಂಡ್ ಫಾರ್ ಗ್ರಾಮೈಸ್. ಗ್ರಾಮೈಸ್ ಅಂದರೆ ಇದ್ರಾಗ ರಿಫ್ಲೆಕ್ಸ್ ಚೆಕ್ ಮಾಡ್ತಾರೆ. ರಿಫ್ಲೆಕ್ಸ್ ಪಾಪುದು ಹೆಂಗೆ ಚೆಕ್ ಮಾಡ್ತಾರಪ್ಪ ಅಂದ್ರೆ ಅದ್ರ ಮೂಗಿನ ಒಳಗಡೆ ಒಂದು ಕೆಥೆಟರ್ ಹಾಕ್ತಾರೆ. ಕೆಥೆಟರ್ ಹಾಕಿದ ತಕ್ಷಣ ಪಾಪು ಹಳ್ಳಿ ಕುಂತಂದ್ರೆ ಸೀನಾ ಕುಂತಂದ್ರೆ ಅದಕ್ಕೆ 2 ಸ್ಕೋರ್ ಕೊಡ್ತಾರೆ. ಒಟ್ಟ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ 0 ಸ್ಕೋರ್ ಕೊಡ್ತಾರೆ. ಇಲ್ಲ ಸ್ವಲ್ಪ ಇರಿಟೇಟ್ ಆಗಕ್ಕೆ ಕುಂತೈತೆ ಪಾಪು ಅಂದ್ರೆ 1 ಸ್ಕೋರ್ ಕೊಡ್ತಾರೆ ರೀ. ಈಗ ಎ ಸ್ಟ್ಯಾಂಡ್ ಫಾರ್ ಆ್ಯಕ್ಟಿವಿಟಿ ಟೋನ್, ಮಸಲ್ ಟೋನ್ ಚೆಕ್ ಮಾಡ್ಲಾಗ್ತೈತೆ ರೀ. ಇದು ಮಸಲ್ ಟೋನ್ನಾಗ ಏನಾಗುತ್ತೆ ಅಂದ್ರೆ ನೋಡ್ರಿ, ಈಗ ಪಾಪುದು ಮಸಲ್ ಟೋನ್ ಹೆಂಗಿರ್ತಾವಪ್ಪ ಅಂದ್ರೆ ಹುಟ್ಟಿದ ತಕ್ಷಣ ಅದ್ರ ಕೈ ಕಾಲು ಸ್ವಲ್ಪ ಫೋಲ್ಡೆಡ್ ಇರ್ತಾವ್ರಿ. ಸೊ ಆ ರೀತಿ ಸೆಮಿ ಫ್ಲೆಕ್ಸ್ಡ್ ಇತ್ತಂದ್ರೆ ಆ್ಯಕ್ಟಿವ್ ಮೂಮೆಂಟ್ಸ್ ಅದಾವ ಅಂದ್ರೆ 2 ಸ್ಕೋರ್ ಕೊಡ್ತಾರೆ ರೀ. ಅದಕ್ಕೆ ಸ್ವಲ್ಪ ಪ್ರಮಾಣದಾಗ ಫೋಲ್ಡಿಂಗ್ಸ್ ಇತ್ತಂದ್ರೆ 1 ಸ್ಕೋರ್ ಕೊಡ್ತಾರೆ. ಒಟ್ಟ ಫೋಲ್ಡಿಂಗ್ ಇಲ್ಲ, ಕೈ ಕಾಲು ಸ್ಟ್ರೇಟ್ ಅದಾವ ಅಂದ್ರೆ ಅದಕ್ಕೆ 0 ಸ್ಕೋರಿಂಗ್ ಕೊಡ್ತಾರೆ. ಆರ್ ಸ್ಟ್ಯಾಂಡ್ ಫಾರ್ ರೆಸ್ಪಿರೇಷನ್, ಉಸಿರಾಟ ಒಟ್ಟ ಇಲ್ಲಂದ್ರೆ 0 ಸ್ಕೋರಿಂಗ್ ಕೊಡ್ತಾರೆ. ಸ್ಲೋ ಐತಿ, ಇರ್ರೆಗ್ಯುಲರ್ ಐತಂದ್ರೆ 1 ಸ್ಕೋರಿಂಗ್ ಕೊಡ್ತಾರೆ. ಪಾಪು ಹುಟ್ಟಿದ ತಕ್ಷಣ ಅಳಾಕ್ ಕುಂತೈತೆ ಅಂದ್ರೆ ಏನು, ಚಲೋ ರೆಸ್ಪಿರೇಷನ್ ಆಗಿದೆ, ಶ್ವಾಸ ಚೆನ್ನಾಗಿ ಹೋಗಿದೆ ಅಂದರೆ ಅದಕ್ಕೆ 2 ಸ್ಕೋರ್ ಕೊಡ್ತಾರೆ ರೀ. ಸೊ ಇದು ಅಪ್ಗಾರ್ ಸ್ಕೋರ್ ಐತೆ ನೋಡ್ರಿ. ಪಾಪು ಹುಟ್ಟಿದ ತಕ್ಷಣ 5 ನಿಮಿಷ ಒಳಗೆ ಡಾಕ್ಟರ್ ಇದನ್ನು ಇವ್ಯಾಲ್ಯೂಯೇಟ್ ಮಾಡಿ ಬರೀತಾರೆ ರೀ. ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ಪಾಪು ಕಂಡೀಷನ್ ಹೆಂಗಿದೆ, ಪಾಪು ಹೆಲ್ದಿ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ರೀ. ಸೊ ಈಗ ಮೊನ್ನೆ 5 ನಿಮಿಷ ಒಳಗೆ ಅಪ್ಗಾರ್ ಸ್ಕೋರ್ ಕೊಡ್ತಾರೆ ನೋಡ್ರಿ, ಅದು 5ಕ್ಕಿಂತ ಕಡಿಮೆ ಪ್ರಮಾಣದಾಗ ಇತ್ತಂದ್ರೆ ಮತ್ತು ಡಾಕ್ಟ್ರು 10 ನಿಮಿಷಕ್ಕೊಂದು, 15 ನಿಮಿಷಕ್ಕೊಂದು, 20 ನಿಮಿಷಕ್ಕೊಂದು ಮತ್ತು ಇನ್ನೊಂದು ಅಪ್ಗಾರ್ ಸ್ಕೋರಿಂಗ್ ರೀಡಿಂಗ್ಸ್ ತೊಗೊತಾರೆ ರೀ. ಮತ್ತು ಮುಂದೆ ಹೆಂಗೆ ಡೆವಲಪ್ಮೆಂಟ್ ಏನಾರ ಐತೋ ಇಲ್ಲ ಅನ್ನೋ ಚೆಕ್ ಮಾಡ್ತಾರೆ. ಸೊ ಅಪ್ಗಾರ್ ಸ್ಕೋರಿಂಗ್ ನಾರ್ಮಲ್ ವ್ಯಾಲ್ಯೂಸ್ ಎಷ್ಟು ಅಂದ್ರೆ ಹೇಳ್ಕೊಡ್ತೇನೆ ನೋಡ್ರಿ. ಅಪ್ಗಾರ್ ಸ್ಕೋರಿಂಗ್ ಡಾಕ್ಟರ್ ನಂಬರ್ಸ್ ಕೊಡ್ತಾರಲ್ಲ, ಅದು 8ಲಿಂದ 10 ಮಟ್ಟ ಇತ್ತಂದ್ರೆ ನಾರ್ಮಲ್ ಸ್ಕೋರಿಂಗ್, ಪಾಪು ಹೆಲ್ದಿ ಇದೆ ಅಂತ. 5ಲಿಂದ 7 ಮಟ್ಟ ಬಂತಂದ್ರೆ ಮಾಡ್ರೇಟ್ಲಿ ಎಕ್ಸ್ಫಿಕ್ಸಿಯೇಟೆಡ್ ಅಂದ್ರೆ ಸ್ವಲ್ಪ ಏನೋ ತ್ರಾಸ ಐತಂತ. 4ಕ್ಕಿಂತ ಕಡಿಮೆ ಬಂತಂದ್ರೆ ಸಿವಿಯರ್ ಡಿಸ್ಟ್ರೆಸ್ನಾಗ ಐತಿ, ಪಾಪು ಕಂಡೀಷನ್ ಸರಿ ಇಲ್ಲ, ಅದಕ್ಕೆ ICU ಅವಶ್ಯಕತೆ ಬೀಳ್ಬೋದು, ಇಲ್ಲ ಪೂವರ್ ಪ್ರೊಗ್ನೋಸಿಸ್ ಇರ್ತೈತ್ರಿ ಅಂತ ಪಾಪುದು. ಅಂಥ ಪಾಪುಗಳಿಗೆಲ್ಲ ಸೆರಿಬ್ರಲ್ ಪಾಲ್ಸಿ ಆಗಿರ್ತೈತಿ, ಬ್ರೈನ್ ಡ್ಯಾಮೇಜ್ ಆಗಿರ್ತೈತ್ರಿ, 50%ಕಿಂತ ಮೇಲೆ ಚಾನ್ಸಸ್ ಇರ್ತಾವ್ರಿ ಇಂಥವೆಲ್ಲ ಸಮಸ್ಯೆ ಆಗಲಿಕ್ಕೆ. ಸೊ ಅದ್ರ ಸಂಬಂಧ ಇದನ್ನ ಅಪ್ಗಾರ್ ಸ್ಕೋರ್ ಮಾಡ್ಲಾಗ್ತೈತ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅರ್ಥ ಆಗಿರ್ಬೇಕಂತ. ಸೊ ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನೇ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದೆಯಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.